ಮನುಸ್ಮೃತಿಯ ವಿಷಯ ಬಂತು. ಯಾವುದಾದರೂ ಒಂದು ಮನು ತಾನೇ ಆಗಲಿ ಅಥವಾ ಬೇರೆ ಯಾರು ಆಗಲಿ, ಮನು ಈಸ್ ದ ಮೆಸೆಂಜರ್ ಆಫ್ ಗಾಡ್, ಮನುಸ್ಮೃತಿ ಈಸ್ ದ ಮೆಸೇಜ್ ಆಫ್ ಗಾಡ್, ಲಾಸ್ಟ್ ಆ್ಯಂಡ್ ದ ಫೈನಲ್ ಮೆಸೇಜ್ ಆಫ್ ಗಾಡ್ ಅಂತ ಹೇಳಿದಾರ ಎಲ್ಲರೂ? ಇದು ಯಾರ್ಯಾರೋ ಮನುಸ್ಮೃತಿಯನ್ನು ನಂಬ್ತಾರೋ ಅವ್ರು ಹೇಳೋ ಮಾತುಗಳು. ನೋ ಏನು ಲಾಸ್ಟ್ ಆ್ಯಂಡ್ ಫೈನಲ್ ಮೆಸೇಜ್ ಆಫ್ ದ ಗಾಡ್ ಅಂತ? ಲಾಸ್ಟ್ ಆ್ಯಂಡ್ ಫೈನಲ್ ಮೆಸೇಜ್ ಆಫ್ ದ ಗಾಡ್ ಮನು ಅಂದರೆ ಒಬ್ಬ ದೇವದೂತ, ಆತ ಬರ್ದಿದ್ದು ಫೈನಲ್ ಅಂತ ಯಾರು ಹೇಳಿದ್ದಾರೆ? ಅವ್ರು ಹೇಳೋರು ಹೇಳ್ಕೊಳ್ಬೋದು. ಈಗ ಯಾರು ಬರ್ದಿದ್ದಾರ, ಯಾರು ಹೇಳಿದಾರ, ಯಾರು ನಂಬಿದಾರ? ಬಂದೆ ಈಗ ವೇದಗಳೇ ಭಾಳ ಕೊನೆ ಮಾತು ಅವೇ ದೇವರ ವಾಣಿ ಅಂತೆಲ್ಲ ಹೇಳ್ತಾಯಿದ್ರು. 12ನೇ ಶತಮಾನದಲ್ಲಿ ಬಸವಣ್ಣವ್ರು ಬಂದರು. ವೇದಕ್ಕೆ ಹೊರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ, ತರ್ಕದ ಬೆನ್ನ ಭಾರ ನೆತ್ತುವೆ, ಆಗಮದ ಮೂಗ ಕೊಯ್ವೆ, ಮಾದಾನೆ ಕೂಡಲ ಸಂಗಮ ದೇವ, ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನು. ಅಂದರೆ ಇವುಗಳೆಲ್ಲ ಅರ್ಥಹೀನವಾದವು ಅಂತ ಅವರಂದರು. ಆಮೇಲೆ 20ನೇ ಶತಮಾನದಲ್ಲಿ ಅಂತ ಮಹಾಮೇಧಾವಿ ಭಾಳ ದೊಡ್ಡ ವಿದ್ವಾಂಸರು ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ರು, ಅಪ್ಲೈಡ್ ಡೈನಮೋ ಟು ದಿ ವೇದಾಸ್, ಅಪ್ಲೈಡ್ ಡೈನಮೋ ಟು ದಿ ಶಾಸ್ತ್ರಾಸ್, ಫಾರ್ ದೇರ್ ಇಸ್ ನೋ ರೀಸನ್ ಇನ್ ದೆಮ್, ಫಾರ್ ದೇರ್ ಇಸ್ ನೋ ಮೊರಾಲಿಟಿ ಇನ್ ದೆಮ್. ವೇದಗಳಿಗೆ ಸಿಡಿಮದ್ದು ಹಾಕಿ, ಶಾಸ್ತ್ರಗಳಿಗೆ ಸಿಡಿಮದ್ದು ಹಾಕಿ, ಯಾಕೆಂದರೆ ಅವುಗಳಲ್ಲಿ ವಿಚಾರ ಇಲ್ಲ, ಅವುಗಳಲ್ಲಿ ಮಾನವೀಯತೆ ಇಲ್ಲ, ಅವುಗಳಲ್ಲಿ ನೀತಿ ಇಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಏನು 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳಿದ್ರು, 20ನೇ ಶತಮಾನದಲ್ಲಿ ಇದು ಗೊತ್ತಿಲ್ಲದೇ ಅಂಬೇಡ್ಕರ್ ಹೇಳಿದ್ರು. ಯಾಕೆಂದರೆ ಅವರು ವೇದಗಳನ್ನೆಲ್ಲ ಆಳವಾಗಿ ಅಧ್ಯಯನ ಮಾಡಿದರು, ಅದರಲ್ಲಿ ಅರ್ಥ ಇಲ್ಲ ಅಂತ, ನೀತಿ ಇಲ್ಲ ಅಂದರು. ಯಾತಕ್ಕೆ ಅಂತ ನಾನು ಹೇಳ್ತೀನಿ. ಅಲ್ಲ, ಮನುಸ್ಮೃತಿಯ ವಿಷಯದಲ್ಲಿ ನಾನೊಂದು ಪ್ರಶ್ನೆ ಕೇಳಿದ್ದೀನಿ, ಆ ಪ್ರಶ್ನೆ ಹೊರಟೋಗ್ಬಿಡುತ್ತೆ. ಆದ್ದರಿಂದಾಗಿ ನಾನು ಮತ್ತೆ ವಾಪಸ್ ಅಲ್ಲಿಗೆ ಬರ್ತೀನಿ. ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಅಂತ ನೀವು ಹೇಳೋದು, ಯಾರ್ಯಾರು ಬೈದಿದ್ದಾರೋ ಅವರೆಲ್ಲರೂ ಆಳವಾಗಿ ಅಧ್ಯಯನ ಮಾಡಿದ್ದಾರೆ, ಯಾರ್ಯಾರು ಹೊಗಳಿದ್ದಾರೆ ಅವರು ಮನುವಾದಿಗಳು ಅನ್ನೋ ಥರದ ವಾದ ತಮ್ಮದಿರುತ್ತೆ, ನನಗೆ ಗೊತ್ತು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಮನು ಈಸ್ ದಿ ಲಾಸ್ಟ್ ಅಂಡ್ ಫೈನಲ್ ಮೆಸೆಂಜರ್ ಆಫ್ ಗಾಡ್, ಮನುಸ್ಮೃತಿ ಇಸ್ ದ ಮೆಸೇಜ್ ಆಫ್ ಗಾಡ್ ಅಂತ ಯಾರು? ಇಲ್ಲ, ಅದಾಗೋದಿಲ್ಲ. ಅದು ಒಂದು ಕಾಲಕ್ಕಿತ್ತು. ಒಂದು ಕಾಲಕ್ಕಲ್ರಿ. ಈಗ ಇನ್ನು 500 ವರ್ಷ ಆದ್ಮೇಲೆ ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಸುಡ್ತೀವಿ ನಾವು ಅಂತ ಯಾರು ಹೇಳ್ಬೋದಪ್ಪ? 500 ವರ್ಷ ಆದ್ಮೇಲೆ ಅವಾಗ ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಹಿಂದೂ ಸಂಸ್ಕೃತಿ ಅಡಿಪಾಯ ಅಂತ ಯಾರು ವಾದ ಮಾಡಕ್ಕೆ ಶುರು ಮಾಡಿದ್ರೆ ಅದನ್ನ ಎಲ್ಲರೂ ಒಪ್ಕೊಂಡು ಬಿಡ್ಬೇಕಾ? ಇಲ್ಲ, ಆಗೋದಿಲ್ಲ. ಅಲ್ಲಿ ನಾನೇ ಬರೆದಿದ್ದೇನೆ, ಇಲ್ಲ ಅದರಲ್ಲಿ ಸತ್ವ ಇಲ್ಲ ಅಂತ. ಎಷ್ಟೋ ಅವರ ಕೃತಿಗಳಲ್ಲಿ ಸತ್ವ ಇಲ್ಲ. ಅವರು ಪ್ರತಿಪಾದನೆ ಮಾಡೋಕ್ಕೆ ಹೊರಟಿರೋದೆಲ್ಲ ಹಿಂದೂ ಮತದ ಈ ಮೂಲಭೂತವಾದ ಅದು ಫಂಡಮೆಂಟಲಿಸಮ್ ಇದೆ. ಈಗ ಉದಾಹರಣೆ ಈಗ ಮನುಸ್ಮೃತಿಗೆ ಬನ್ನಿ. ಮನು ಫೈನಲ್ ಮೆಸೆಂಜರ್ ಆಫ್ ಗಾಡ್ ಅಂತ ಯಾರು ಹೇಳಿದಾರ ನಿಮಗೆ? ಅಲ್ಲ, ಹೇಳಿದ್ರು ಅದು ತಪ್ಪೋದು. ಅಲ್ರಿ, ಅಲ್ಲಿ ಹೇಳಕ್ ಸಾಧ್ಯ ಇಲ್ರಿ. ಅಲ್ಲ, ಪದ್ಧತಿ ಈ ಸಂಸ್ಕೃತಿ ಒಳಗಿಲ್ಲ, ಹೇಳಿದ್ರೆ ತಪ್ಪು ಅಂತ ಹೇಳಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಆ ಸಂಸ್ಕೃತಿ ಇಲ್ಲಿ ಇಲ್ಲ. ಅದು ಇಲ್ಲಿ ಆಯಾ ಕಾಲಕ್ಕೆ ಆಯಾ ರಾಷ್ಟ್ರ ಧರ್ಮ ಮತ್ತು ಯುಗ ಧರ್ಮ, ಒಂದು ನಿಮಿಷ, ರಾಷ್ಟ್ರ ಧರ್ಮ ಮತ್ತು ಯುಗ ಧರ್ಮವನ್ನು ಫಾಲೋ ಮಾಡುವಂತಹ ಸಂಸ್ಕೃತಿ ಇದು. ಆಯಾ ಕಾಲಕ್ಕೆ ಆಯಾ ಸನ್ನಿವೇಶಕ್ಕೆ ಯಾವುದನ್ನು ಅನುಸರಿಸಬೇಕೋ ಅದನ್ನು ಅನುಸರಿಸಿಕೊಂಡು ಬಂದಿರುವಂತಹ ಪದ್ಧತಿ ಇದು. ಕೆಲವೊಂದಷ್ಟು ಆಚರಣೆಗಳು ಕೆಲವೊಂದು ಕಾಲಕ್ಕೆ ಇರ್ರೆಲೆವೆಂಟ್ ಅನ್ನಿಸ್ತವೆ, ಬಿಡ್ತಾ ಬರ್ತೀವಿ. ಹೊಸ ಆಚರಣೆಗಳು ಹುಟ್ಕೊಳ್ಬಹುದು, ಹೊಸ ದೇವರು ಹುಟ್ಕೊಳ್ಬಹುದು ಅಂತ ಅಂದಮೇಲೆ ನಾವು ಮನುಸ್ಮೃತಿಯನ್ನು ತರ್ತೀವಿ, ಈಗಿರುವ ಸಂವಿಧಾನವನ್ನು ಬದಲಾಯಿಸ್ತೀವಿ ಅನ್ನೋ ಮಾತುಗಳು ಯಾಕೆ ಬರಬೇಕು? ಯಾರು ಹೇಳಿದ್ರು? ಬಿಜೆಪಿ ಅವರು ಹಾಗಾಗಿ ಮಾತಾಡ್ತಾರೆ. ಯಾರು ಹೇಳಿದ್ರು? ಉದಾಹರಣೆಗೆ ಹೇಳಿ. ಬೇಕಾದ್ರೆ ಸರ್ ಪತ್ರಿಕೆಯಲ್ಲಿ ಬಂದಿದೆಯಲ್ಲ, ಯಾರು ಅಂತ ಹೇಳಿ ನಾನು. ಸರ್ ಒಂದು ಹೆಸರು ಹೇಳಿ ಸರ್. ಇಂಥವರು ಹೇಳಿದ್ರು, ಬೇಕಾದಷ್ಟು ಜನ ಹೇಳಿದ್ದಾರೆ, ಇಂಥವ್ರು ಹೇಳಿದ್ರು. ಇಲ್ಲ, ಇರಲಿ, ಹೆಸರುಗಳು ನಾನು ಜ್ಞಾಪಕ ಬರ್ತಾ ಇಲ್ಲ. ಪತ್ರಿಕೆಯಲ್ಲಿ ಎಲ್ಲ ಪತ್ರಿಕೆಯಲ್ಲೂ ಬಂದಿದೆ. ಹಾಂ, ಹೇಳಿ, ಮುಂದೆ ಹೇಳಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಹೇಳಿ. ಕನೆಕ್ಟ್ ಮಾಡ್ತೀನಿ. ಹಾಂ, ಕ್ರಿಸ್ತ ಪೂರ್ವ 1805ರಲ್ಲಿ ಮನುಸ್ಮೃತಿ ಬರೆಸಿದ ಪುಷ್ಯಮಿತ್ರ ಶೃಂಗ ಎಂಬಾತ ಚಾತುರ್ವರ್ಣ ವ್ಯವಸ್ಥೆಯನ್ನು ತಂದ. ಈ ಎರಡಕ್ಕೆ ನಿಮ್ದೆ. ಹೌದು, 185. ಈಗ ನೀವು ಹೇಳ್ತಿದ್ದೀರಾ ಚಾತುರ್ವರ್ಣ ವ್ಯವಸ್ಥೆ ಮನುಸ್ಮೃತಿಯಲ್ಲಿ ಅವಾಗಿತ್ತು ಅಂತ. ಕ್ರಿಸ್ತಪೂರ್ವ 185 ಕಾಲ ಎಲ್ಲಿ ವ್ಯತ್ಯಾಸ? ಅಲ್ಲ, ಈಗ ನೀವು ಕಾಂಟ್ರಾಡಿಕ್ಟರಿ ಕೊಡ್ತಾ ಇದ್ದೀರಾ. 1500 ಚಾತುರ್ವರ್ಣ ವ್ಯವಸ್ಥೆ ಇತ್ತು ಭಾರತದಲ್ಲಿ. ಹೌದು, ಋಗ್ವೇದದಲ್ಲಿದೆ. ಋಗ್ವೇದದ 10ನೇ ಮಂಡಲದಲ್ಲಿ ಅದಿದೆ. ಬ್ರಾಹ್ಮಣೋ ಮುಖಮಾಸೇತ್, ಬ್ರಾಹ್ಮಣ ಮುಖದಲ್ಲಿ ಬಂದ, ಶೂದ್ರ ಕಾಲಲ್ಲಿ ಬಂದ, ಈ ರೀತಿಯ ಪುರುಷ ಸೂಕ್ತ ಅದರಲ್ಲಿದೆ. ಅದರಲ್ಲಿ ನೋಡ್ಕೊಳ್ಳಿ. ಅದರಲ್ಲಿ 10ನೇ ಮಂಡಲದಲ್ಲಿ ಮತ್ತು 3ನೇ ಮಂಡಲದಲ್ಲಿ ಈ ಎರಡರ ಕಡೆಯಲ್ಲೂ ಚಾತುರ್ವರ್ಣದ ವಿಷಯ ಬಂದಿದೆ ಅಂತ ನಾನು ಓದಿದ್ದೀನಿ ಮತ್ತು ವಿದ್ವಾಂಸರು ತೋರಿಸಿದ್ದಾರೆ. ಆದ್ದರಿಂದ ಯಾವಾಗ ಚಾತುರ್ವರ್ಣ ವ್ಯವಸ್ಥೆ ಬಂತೋ ಅವತ್ತಿಂದ ಗುಲಾಮಗಿರಿಯನ್ನು ಹೇರಲಿಕ್ಕೆ ಶುರು ಮಾಡಿದ್ರು. ಆದ್ದರಿಂದ
ವಿದ್ಯಾಭ್ಯಾಸವನ್ನು ಕೊಡದೆ ಹೋದರು. ಅಲ್ಲಿ ಮನು ಹೇಳ್ತಾನೆ ನಾನು ಸರ್, ಹಂಗಾರೆ ಶೂದ್ರ ಮನು ಬಂದೆ ಕ್ರಿಸ್ತಪೂರ್ವ 185 ಬಂದೆ ಇಲ್ವಾ ಹೇಳಿ ಸರ್ ನೀವು? ಅದಕ್ಕೆ ಮನು ನಿಮ್ಮ ಹೇಳಿಕೆನೇ ತಾನೇ ಕ್ರಿಸ್ತಪೂರ್ವ. ನಾನು ಕಾಲದ ಬಗ್ಗೆ ಪ್ರಶ್ನೆ ಮಾಡ್ತೀನಿ. ಆಯಿತು, ಅದಕ್ಕೆ ವಿವರಣೆ ಕೊಡ್ತೀನಿ. ಅದಕ್ಕೆ ಅದೇ ಮನು ಹೇಳ್ತಾನೆ ನಾನು ಶೂದ್ರಾಯ ಮತಿಂ ದದ್ಯಾತ್, ಶೂದ್ರರಿಗೆ ವಿದ್ಯಾಬುದ್ಧಿ ಕೊಡಬೇಡ ಅಂತ ಅವನು ಹೇಳ್ತಾನೆ. ಅದಕ್ಕೆ ಬೇಕಾದಷ್ಟಿದೆ. ನನ್ನ ಲೇಖನ ನೋಡಿ ಒಂದು ಸರ್, ನೀವು ನಿಮ್ಮ ಲೇಖನದಲ್ಲಿ ಬಂದೆ ಅಲ್ಲ ಒಂದೇ ನಿಮ್ಮ ಲೇಖನದಲ್ಲಿ ಇರ್ತಕ್ಕಂಥ ಕೋಟ್ಗಳನ್ನ ಬಿಟ್ಟು ನೀವು ಆಯ್ತು, ಬಂದೆ. ವೇದ ಉಪನಿಷತ್ತನ್ನ ಅದಕ್ಕೆ ದೀರ್ಘಕಾಲ ಅಧ್ಯಯನ ಮಾಡಿ ಓದಿ ಅದನ್ನ ಧಾರ್ಮಿಕ ವಿದ್ವಾಂಸರ ಜೊತೆ ಬಹಿರಂಗ ಚರ್ಚೆಯಲ್ಲಿ ಕೂತು ಇಂಥದ್ದಿದೆ ಇಂಥದ್ದಿಲ್ಲ ಅಂತ ನೀವು ಹೇಳಿದ್ರೆ ಅದನ್ನ ಒಪ್ಕೋಬಹುದು. ನಿಮಗೆ ಯಾರು ಇಷ್ಟ ಬರ್ತಾರೋ ಸಾವಿರಾರು ಜನ ಆಡಿಯನ್ಸ್ ಮುಂದೆ ನಿಮ್ಮ ಶಿಷ್ಯಂದ್ರ ಮುಂದೆ ನೀವು ಚಪ್ಪಳೆ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಏನ್ ಬೇಕಾದ್ರೆ ಅವ್ರನ್ನ ಕರ್ಸಿರೋದೇ ಅದಕ್ಕೆ. ಈ ರಾಜ್ಯದ ಜನರು ಮುಂದೆ ಮಾತಾಡ್ತಿದ್ದಾರೆ, ನೀವು ಅಥೆಂಟಿಕ್ ಆಗಿ ವೇದ ಓದಿದೀರಾ ಅಂತ ಕೇಳ್ತಾ ಇದ್ದೀರಿ. ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಇನ್ನೊಂದು, ಅವ್ರನ್ನ ಕೌಂಟರ್ ಮಾಡೋದಕ್ಕೆ ಇನ್ನೊಂದು ಕಾರ್ಯಕ್ರಮ ಮಾಡಿ ವೇದ ವಿದ್ವಾಂಸರನ್ನ ಕರ್ಸೋಣಪ್ಪ. ಹಿಂಗಿದೆ ಇದರ ಅರ್ಥ ಇದು, ಅದರ ಅರ್ಥ ಇದು ಅಂತ, ಅದರ ಅರ್ಥ ಇದು, ಇದರ ಅರ್ಥ ಆ ಚರ್ಚೆಗೆ ಹೋಗೋಣ. ಭಗವಾನ್ ರೇ ಶೂದ್ರರನ್ನ ಹೀಗಳೆಯಲಾಗಿದೆ ಅನ್ನುವುದಕ್ಕೆ ಸಾಲಾಗಿ ನೀವು ಉದಾಹರಣೆಗಳನ್ನು ಕೊಡ್ತಾ ಇದ್ದೀರಿ. ವಾಲ್ಮೀಕಿ ಶೂದ್ರನು ಬ್ರಾಹ್ಮಣನು, ವ್ಯಾಸ ಮಹರ್ಷಿಗಳು ಶೂದ್ರರು ಬ್ರಾಹ್ಮಣರು, ವಿಶ್ವಾಮಿತ್ರರು ಶೂದ್ರರು ಬ್ರಾಹ್ಮಣರು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಭಗವಾನ್ ಬುದ್ಧ ಬಂದರು. ಅವರು ಯಾವ ಭೇದ ಭಾವನೂ ಮಾಡ್ದೇ ಅವರ ಸಂಘದಲ್ಲಿ ಒಬ್ಬ ಪೌರ ಕಾರ್ಮಿಕ ಸುನೀತ ಎಂಬುವನನ್ನು ಸೇರಿಸ್ಕೊಂಡು ಅವನಿಗೆ ವಿದ್ಯಾಭ್ಯಾಸ ಕೊಟ್ಟು ಅವನಿಗೆ ಉಪದೇಶ ಕೊಟ್ಟು ಅವನು ಉಳಿದವರ ಮಟ್ಟಕ್ಕೆ ಬೆಳೆಯೋ ಹಾಗೆ ನೋಡಿಕೊಂಡ್ರು. ಒಂದು. ಎರಡನೇದು, ಜೀವನದ ಕೊನೆಯ ಹಂತದಲ್ಲಿ ಅವರು ಚುಂದ ಎಂಬ ಅಸ್ಪೃಶ್ಯ, ಆ ಮಾತನ್ನು ಬಳಸೋಕ್ಕೆ ನನಗೆ ಇಷ್ಟ ಇಲ್ಲ, ಅಂಥ ಒಬ್ಬ ವ್ಯಕ್ತಿ ಬಂದು ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ಬುದ್ಧಗರುಗಳು ಅವ್ರ ಮನೆಗೆ ಹೋದರು, ಊಟ ಮಾಡಿದ್ರು. ಏನು ಬಡಿಸ್ತಾತ? ಸೂಕರ ಮದ್ದವ, ಎಳೆ ಹಂದಿಯ ಮಾಂಸ ಅವನ ಮನೇಲಿ ಏನಿತ್ತು ಅದನ್ನು ಬಡಿಸ್ತಾ ಬುದ್ಧ ಗುರುಗಳು ಊಟ ಮಾಡೋರು. ಯಾವ ಭೇದ ಭಾವನೂ ಮಾಡಲಿಲ್ಲ ಅವರು. ಈ ಪ್ರಸಂಗವನ್ನು ಎತ್ಕೊಂಡು ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಒಂದು ಪಕ್ಷ ಬುದ್ಧ ಏನಾದರೂ ಊಟ ಮಾಡದೆ ಹೋಗಿದ್ರೆ ಅವತ್ತು ಅವರು 45 ವರ್ಷ ಉಪದೇಶ ಕೊಟ್ಟಿದ್ರೆ ಅದೆಲ್ಲ ವ್ಯರ್ಥ ಆಗ್ಬಿಡೋದು. ಅದಕ್ಕಾಗಿ ಬೋಮ ಹೆಟ್ಟು ಬುದ್ಧ ಅಂತಾರೆ ಅವರು. ಬುದ್ಧರಿಗೆ ತಲೆ ಬಾಗ್ತೀನಿ. ಆಮೇಲೆ ಭಾಳ ಜನಕ್ಕೆ ಗೊತ್ತಿಲ್ಲ, ವಿವೇಕಾನಂದರು ಮೊದಲನೇ ಸಂಪುಟದಲ್ಲಿದೆ ನೋಡಿ, ಐ ಆಮ್ ಎ ಬುದ್ಧಿಸ್ಟ್ ಅಂತ ಹೇಳ್ಕೊಂಡಿದ್ದಾರೆ. ಐ ಆಮ್ ಎ ಬುದ್ಧಿಸ್ಟ್ ಅಂತ ಅನೇಕ ಕಡೆ ಹೇಳಿದ್ದಾರೆ. ಅದು 1893ನೇ ಇಸ್ವಿಯಲ್ಲಿ ಸರ್ವಧರ್ಮ ಸಮ್ಮೇಳನ ಶಿಕಾಗೋದಲ್ಲಿ ನಡೆದಾಗ 2ನೇ ದೇವರ ದಿವಸ ಅವರು ಹೇಳಿದ್ದಾರೆ. ಮೊದಲನೆಯ ಸಂಪುಟದಲ್ಲಿ ಸುಮಾರು 18-19ನೇ ಪುಟದಲ್ಲಿ ಅದಿದೆ ನೋಡಿ, ಬುದ್ಧಿಸಮ್ ದ ಫುಲ್ಫಿಲ್ಮೆಂಟ್ ಆಫ್ ಹಿಂದೂಯಿಸಮ್ ಅಂತ ಆ ಭಾಷಣ. ಅದು ಬುದ್ಧಿಸಮ್ ದ ಫುಲ್ಫಿಲ್ಮೆಂಟ್ ಆಫ್ ಹಿಂದೂಯಿಸಮ್. ಅಲ್ಲಿ ತನಕ ಬುದ್ಧ ಬರೋ ತನಕ ಹೇಗಿತ್ತು, ಇಲ್ಲಿ ಬರೀ ಕಂದಾಚಾರ, ಯಜ್ಞ, ಯಾಗ, ಹೀಗೆ ಮೌಢ್ಯಗಳ ಒಂದು ಪೂರ್ವೇ ಇಲ್ಲಿತ್ತು. ಇದು ಜ್ಞಾನ ಅಲ್ಲ, ಇದು ಆಧ್ಯಾತ್ಮ ಅಲ್ಲ. ಆಧ್ಯಾತ್ಮವನ್ನು ಪಡೆದವ ಬುದ್ಧ ಜ್ಞಾನೋದಯ ಆದ್ದರಿಂದ ಏನು ಅದು ಅಂತ ಅವರು ತಿಳಿಸ್ಕೊಟ್ರು. ನನ್ನ ಮೇಲೆ ಹಣೆ ಇಟ್ಟಳು ಅದು ಹೇಳ್ತಾರೆ. ದೇರ್ಫೋರ್ ಬುದ್ಧಿಸಮ್ ದ ಫುಲ್ಫಿಲ್ಮೆಂಟ್ ಆಫ್ ಹಿಂದೂಯಿಸಮ್, ಬುದ್ಧ ಧರ್ಮದಿಂದ ಹಿಂದೂ ಧರ್ಮ ಪೂರ್ಣ ಆಯಿತು ಅಂತ ಅವ್ರು ಹೇಳ್ತಾರೆ. ಇದು ವಿವೇಕಾನಂದ ಹೇಳಿರೋ ಮಾತು. ಸ್ವತಃ ವಿವೇಕಾನಂದರೆ ಅಂಥ ಅತ್ಯುನ್ನತವಾದ ಮಟ್ಟಕ್ಕೆ ಇರಿದ್ರು. ನನ್ನ ದೃಷ್ಟಿಯಲ್ಲಿ ವಿವೇಕಾನಂದರು ಬುದ್ಧ ಧರ್ಮ ಬರುವುದರೊಂದಿಗೆ ಹಿಂದೂ ಧರ್ಮ ಪರಿಪೂರ್ಣವಾಯಿತು ಅಂತ ವಿವೇಕಾನಂದರು ಹೇಳ್ತಾರೆ. ಇಲ್ಲನೋ ಆ ತಪ್ಪು ಎಲ್ಲೂ ಇಲ್ಲ. ಬಂದು ಹೇಳ್ತೀನಿ ಕೇಳಿ, ಅದು ಎಲ್ಲಿದೆ ಅಂದ್ರೆ ಎಷ್ಟಿದೆ ವಾಕ್ಯ, ಯಾವ ಸಂಪುಟದಲ್ಲಿದೆ ಹೇಳಿ. ನೀವು ಹೇಳಿದ್ರಿ, ಈಗ ನೀವು ಹೇಳಿದ್ದೀನಿ ಹೇಳ್ತಾ ಇದ್ದೀನಿ ಏನಂತ, ಬೌದ್ಧ ಧರ್ಮ ಬರುವುದರೊಂದಿಗೆ ಹಿಂದೂ ಧರ್ಮ ಪರಿಪೂರ್ಣವಾಯಿತು, ಬುದ್ಧ ಧರ್ಮದಿಂದ ಅದು ಪರಿಪೂರ್ಣ ಆಯಿತು ಅಂತ ಹೇಳಿದ್ ನಾನು. ಅದೇ ರೀತಿ ಬುದ್ಧಿಸಮ್ ದ ಫುಲ್ಫಿಲ್ಮೆಂಟ್ ಆಫ್ ಹಿಂದೂಯಿಸಮ್ ಅಂತ ನಾನು ಹೇಳ್ತಾ ಇರೋದು. ನಾನು ಅದನ್ನ ಹೇಳಿದ್ದು. ಅದರ ಅರ್ಥ ಹಿಂದೂಯಿಸಮ್ ಅನ್ನುವಂಥದ್ದು ಎವರ್ ಗ್ರೋಯಿಂಗ್ ಅಂತ. ನಾಳೆ ದಿವಸ ಇನ್ನೊಬ್ಬ ಬುದ್ಧ ಅವತರಿಸೋದಕ್ಕೂ ಇಲ್ಲಿ ಅವಕಾಶ ಇದೆ, ಮತ್ತೊಬ್ಬ ಮಹಾವೀರ ಬರುವುದಕ್ಕೂ ಅವಕಾಶ ಇದೆ, ಮತ್ತೊಬ್ಬ ಬಸವಣ್ಣ ಬರೋದಕ್ಕೂ ಇಲ್ಲಿ ಅವಕಾಶ ಇದೆ. ಆದ್ರೆ ಒಂದು ಮಾತು ಹೇಳ್ತೀನಿ, ಭಗವಾನರಿಗೆ ಒಂದು ಚರ್ಚೆಯನ್ನು ತಮಗೆ ಬೇಕಾದ ದಿಕ್ಕಿಗೆ ತೆಗೆದುಕೊಂಡು ಹೋಗುವ ಕಲೆ ಕರಗತವಾಗಿದೆ. ಅದನ್ನು ವಾಪಸ್ ಟ್ರ್ಯಾಕಿಗೆ ತಗೊಂಡು ಬರುವ ಕಲೆ ಕೂಡ ನನಗೆ ಕರಗತವಾಗಿರೋದ್ರಿಂದ ಮತ್ತೆ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಭಗವಾನ್ರೆ ಮನುಸ್ಮೃತಿ ದೇವರ ವಾಕ್ಯ, ಇದನ್ನು ಹಿಂದೂಗಳಾದವರು ಪರಿಪಾಲನೆ ಮಾಡಲೇಬೇಕು. ಮನು ಅಂದರೆ ದೇವದೂತ ಅಂತ ಯಾರೂ ಹೇಳಿಲ್ಲ. ಆದ್ದರಿಂದ ಮನುಸ್ಮೃತಿಗೆ ಇವತ್ತು ರೆಲೆವೆನ್ಸ್ ಇಲ್ಲ. ಇವತ್ತು ಈ ದೇಶ ನಡೀತಾ ಇರುವಂತಹ ಸಂವಿಧಾನದ ಆಧಾರದ ಮೇಲೆ ದೇಶ ನಡೀತಾ ಇದೆ. ನಾನು 1000 ಡಿಬೇಟ್ಗಳಲ್ಲಿ 1000 ಡಿಬೇಟ್ಗಳಲ್ಲಿ ಹೇಳಿದ್ದೀನಿ,
ನಾನು ನಂಬಿರುವ ಧರ್ಮಕ್ಕೂ ಮತ್ತು ನನ್ನ ಸಂವಿಧಾನಕ್ಕೂ ತಿಕ್ಕಾಟ ಬಂದರೆ ನಾನು 1 ಸೆಕೆಂಡಿನ 100ನೇ ಭಾಗವನ್ನೂ ಯೋಚನೆ ಮಾಡದೆ ಸಂವಿಧಾನದ ಪರವಾಗಿ ನಿಂತ್ಕೊಳ್ತೀನಿ. ಆ ವಿಷಯದಲ್ಲಿ ನನಗೆ ದೂಸರಾ ಮಾತೇ ಇಲ್ಲ. ನಾನು ನಿಂತ್ಕೊಳ್ಳೋದು ಸಂವಿಧಾನದ ಪರವಾಗಿ. ಆದ್ದರಿಂದ ಮನುಸ್ಮೃತಿ ರಿಲೆವೆನ್ಸ್ ಇಲ್ಲ. ನಿಮಗೆ ಬೇಕಾದಂತಹ ಕೆಲವು ವಾಕ್ಯಗಳಿದೆ ಅನ್ನುವ ಕಾರಣಕ್ಕಾಗಿ ನೀವು ಅದನ್ನು ತಗೊಂಡು ಬರ್ತೀರಿ, ನೀವು ಅದನ್ನು ಸುಡಬೇಕು ಅಂತೀರಿ, ಅದನ್ನು ಸುಟ್ಟಾಕ್ತೀರಿ. ಇವತ್ತಿಗೂ ಜಾರಿಯಲ್ಲಿದೆ. ಈಗ ಅಲ್ಲಿ ಇಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ, ದಕ್ಷಿಣದಲ್ಲಿ, ಉತ್ತರ ಜಿಲ್ಲೆಗಳಲ್ಲೆಲ್ಲ ಒಬ್ಬ ದಲಿತ ಹೆಣ್ಮಗಳು ಒಬ್ಬ ದೇವಸ್ಥಾನಕ್ಕೆ ಹೋಗಿ ಹೊಡೆದಾಕಿರೋದು, ಒಬ್ಬ ಮದುವೆಯಲ್ಲಿ ಚಪ್ಪಲಿ ಹಾಕೊಂಡು ಹೊಡೆದಾಗಿರೋದು, ಅವೆಲ್ಲ ಬೇಕಾದಷ್ಟು ನಡೀತಾ ಇವೆ. ಎಲ್ಲಿ ಬದಲಾವಣೆ ಎಲ್ಲ ಇದೆ. ಎಕ್ಸಾಕ್ಟ್ಲಿ ಅದೇ ಪ್ರಶ್ನೆ ಬರ್ತೀನಿ. ಭಗವಾನ್ರೆ ಅದನ್ನ ಮಾಡಿ ದೇವರು ಅಂದ್ರಲ್ಲ, ಮನು ಹೇಳ್ತಾನೆ, ಬ್ರಾಹ್ಮಣ ಸಂಭವೇನೈವ ದೇವಾನಾಮಪಿ ದೈವತಂ. ಬ್ರಾಹ್ಮಣ ಹುಟ್ಟಿನಿಂದಲೇ ದೇವರಿಗೂ ದೇವರಾಗಿದ್ದಾನೆ ಅಂತಾರೆ. ಅಲ್ಲೇ ನೋಡ್ಕೊಳ್ಳಿ. ಆದ್ದರಿಂದ ಇವರೇನು ಮನು ದೇವರು ಅಂತಾರೆ, ಇಲ್ಲ, ಬ್ರಾಹ್ಮಣ ದೇವರಿಗೂ ದೇವರಾಗಿದ್ದರೆ ದೇವರಿಲ್ಲ ಅಂತ ಆಯಿತು. ಇವನೇ ದೇವರು ಅಂದಮೇಲೆ ದೇವರೇ ಇಲ್ಲ. ದೇವರು ಅಂದರೆ ಏನರ್ಥ? ದೇವರು ಅನ್ನೋ ಶಬ್ದ ದಿವ್ ಅನ್ನೋ ಧಾತುವಿನಿಂದ ಬಂದಿದೆ. ದಿವ್ ಅಂದರೆ ಬೆಳಕು. ಈಗ ನಮ್ಮ ದೇವಸ್ಥಾನಗಳಲ್ಲಿರ್ತಕ್ಕಂಥ ಎಲೆಕ್ಟ್ರಿಕ್ ದೀಪಗಳನ್ನೆಲ್ಲ ಆರಿಸಿದ್ರೆ ಅಲ್ಲಿರೋದೇನು? ಕತ್ತಲೆ. ಆ ಕತ್ತಲೆನೇ ದೇವರು ಅಂತ ತುಂಬ್ಕೊಬಿಟ್ಟಿದ್ದಾರೆ. ಅದ್ಯಾವ ಕತ್ತಲೆ? ಅದು ಮುಟ್ಟಬೇಕು, ಮುಟ್ಟಬಾರ್ದು, ಹತ್ರ ಬರಬಾರ್ದು, ಈ ಜಾತಿ ಆ ಜಾತಿ ಮದುವಾಗಬಾರ್ದು, ಈ ರೀತಿಯ ಕತ್ತಲೆಯಲ್ಲಿ ದೇಶವನ್ನ ಇಟ್ಟಿದ್ದಾರೆ. ನೀವು ಚರ್ಚೆಯನ್ನು ನಿಮಗೆ ಬೇಕಾದಲ್ಲಿ ನೀವು ತಗೊಂಡು ಹೋಗ್ತೀರಿ, ನಾವು ಬರ್ತೀನಿ. ನಮ್ ಪ್ರಕಾರ ಇಲ್ಲಿ ಪಂಚಾಯ್ತಿ ಕ್ಲೋಸ್, ಕೇಳ್ಕತ್ತ ನಾಟಕ ಬಂದ್.